ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಈ ಚಳಿಗಾಲದಲ್ಲಿ ಎಲ್ಲರಿಗೂ ಚರ್ಮದ ಸಮಸ್ಯೆ ಬರ್ತಾ ಇರುತ್ತೆ. ಸೊ ನಮ್ಮ ಚರ್ಮ ತುಂಬಾ ಡ್ರೈ ಆಗೋದು ಅಥವಾ ಆಲ್ರೆಡಿ ಚರ್ಮದ ಸಮಸ್ಯೆ ಯಾರಿಗೆಲ್ಲ ಸೋರಿಯಾಸಿಸ್, ಎಕ್ಸಿಮಾ ಈ ತರ ಸಮಸ್ಯೆ ಇದೆ ಅಂತವ್ರಿಗೆ ಇದೆಲ್ಲ ಫ್ಲೇರ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗೇನೆ ತುಟಿ ಒಡೆಯೋದಿರ್ಬೋದು, ಹಿಮ್ಮಡಿ ಒಡೆಯೋದು, ಸೊ ಈ ತರ ಸಮಸ್ಯೆಗಳು ಕಾಣ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ತರ ಎಲ್ಲ ಆಗೋದಕ್ಕೆ ಕಾರಣಗಳೇನು, ಹಾಗೇನೆ ಈ ವಿಂಟರ್ ಅಲ್ಲಿ ಸ್ಕಿನ್ ಕೇರ್ ನ ಯಾವ ತರ ಮಾಡ್ಕೋಬಹುದು, ಯಾವ ರೀತಿ ಆಹಾರನ ನಾವು ಸೇವಿಸಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಕಾಮನ್ ಆಗಿ ಏನೇನು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ, ಚರ್ಮದಲ್ಲಿ ಏನೇನು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅದನ್ನ ತಿಳ್ಕೊಳ್ಳೋಣ. ಸೊ ಕಾಮನ್ ಆಗಿ ಒಂದು ಡ್ರೈ ಸ್ಕಿನ್ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೊ ಫುಲ್ ಸ್ಕಿನ್ ಡ್ರೈ ಆಗುತ್ತೆ, ಮಾಯಿಶ್ಚರ್ಸ್ ಇರಲ್ಲ, ಹಾಗೇನೆ ತುಟಿ ಒಡ್ಕೊಳ್ಳೋದು, ಹಿಮ್ಮಡಿ ಒಡ್ಕೊಳ್ಳೋದು ಅಥವಾ ಕೈ ಒಡ್ಕೊಳ್ಳೋದಿರ್ಬೋದು. ಇದ್ರ ಜೊತೆಗೆ ಡ್ಯಾಂಡ್ರಫ್ ಇರೋರಿಗೆ ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಆಗ್ಬೋದು ಕೆಲವರಿಗೆ. ಹಾಗೇನೆ ನಾನು ಆಗ್ಲೇ ಹೇಳ್ದಂಗೆ ಸೋರಿಯಾಸಿಸ್, ಎಕ್ಸಿಮಾ ಈ ತರ ಸಮಸ್ಯೆ ಇರೋರಿಗೆ ಇದೆಲ್ಲ ಫ್ಲೇರ್ ಅಪ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ? ಸೊ ಮೇನ್ ಆಗಿ ಚಳಿಗಾಲದಲ್ಲಿ ಒಂದು ವೆದರ್ ತುಂಬಾನೇ ಡ್ರೈ ಇರುತ್ತೆ, ಹಾಗೇನೆ ತಣ್ಣಗಿರುವಂತಹ ಗಾಳಿ ಬೀಸ್ತಾ ಇರುತ್ತೆ. ಸೊ ಇವೆರಡು ಸೇರಿ ಏನಾಗುತ್ತೆ, ನಮ್ಮ ಚರ್ಮದಲ್ಲಿರುವಂತಹ ನಾರ್ಮಲ್ ತೇವಾಂಶ ಏನಿರುತ್ತೆ, ನ್ಯಾಚುರಲ್ ಮಾಯಿಶ್ಚರ್, ಇದನ್ನ ಕಡಿಮೆ ಮಾಡುತ್ತೆ. ಇದರಿಂದಾಗಿ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಇನ್ನೊಂದೇನು ಅಂದ್ರೆ ಚಳಿಗಾಲದಲ್ಲಿ ನಾವು ಆದಷ್ಟು ಬಿಸಿನೀರನ್ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ. ಸೊ ತುಂಬಾ ಬಿಸಿಯಾಗಿರೋ ನೀರು ಬಳಕೆ ಮಾಡೋದ್ರಿಂದ ಕೂಡ ಅದು ಕೂಡ ನಮ್ಮ ಸ್ಕಿನ್ ಅನ್ನ ಇನ್ನೂ ಡ್ರೈ ಮಾಡುತ್ತೆ. ಇದಲ್ಲದೆ ಕೂಡ ನಮ್ಮ ಬಾಡಿಯ ನ್ಯಾಚುರಲ್ ಮೆಕ್ಯಾನಿಸಮ್ ಏನು ಅಂದ್ರೆ, ಹೊರಗಡೆ ಚಳಿ ಇದ್ದಾಗ ನಮ್ಮ ಬಾಡಿ ಹೀಟ್ ಅನ್ನ ಪ್ರಿಸರ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದರಿಂದಾಗಿ ನಮ್ಮ ಚರ್ಮದ ಹತ್ರ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ಇದರಿಂದಾಗಿ ನಮ್ಮ ಬಾಡಿಯಲ್ಲಿ ಹೀಟ್ ಪ್ರಿಸರ್ವ್ ಆಗಿ ನಮ್ಗೆ ಏನು ಜಾಸ್ತಿ ನಡುಕಬಾರ್ದೇ ಇರೋ ತರ, ಚಳಿ ಆಗದೆ ಇರೋ ತರ ಬಾಡಿ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಇದರಿಂದಾಗಿ ಕೂಡ ಚರ್ಮಕ್ಕೆ ಕಡಿಮೆ ರಕ್ತ ಸಂಚಾರ ಇರೋದ್ರಿಂದ ಹೀಲಿಂಗ್ ಇರ್ಬೋದು, ನಿಮ್ಗೆ ಏನಾದ್ರೂ ಗಾಯ ಆದ್ರೆ ಬೇಗ ಹೀಲ್ ಆಗಲ್ಲ. ಈ ಡ್ರೈನೆಸ್ ಕೂಡ ಜಾಸ್ತಿ ಆಗಕ್ಕೆ ಇದು ಕೂಡ ಒಂದು ಕಾರಣ ಆಗಿರುತ್ತೆ. ಹಾಗಾದ್ರೆ ನಾವ್ ಇದಕ್ಕೆ ಏನ್ ಮಾಡ್ಕೋಬಹುದು, ಇದನ್ನ ತಿಳ್ಕೊಳ್ಳೋಣ. ಸೊ ಚರ್ಮ ಅಂದ ತಕ್ಷಣ ಎಲ್ಲರೂ ಹೊರಗಿಂದ ಅಪ್ಲೈ ಮಾಡೋದನ್ನೇ ನೀವು ಥಿಂಕ್ ಮಾಡ್ತಾ ಇರ್ತೀರಾ. ಬಟ್ ಚರ್ಮದ ಆರೋಗ್ಯಕ್ಕೆ ಹೊರಗಿನ ಅಪ್ಲಿಕೇಶನ್ ಅಲ್ಲದೇನೆ ನಾವು ಯಾವ ರೀತಿ ಆಹಾರವನ್ನ ಸೇವಿಸ್ತೀವಿ ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಯಾವ್ಯಾವ ರೀತಿಯಾದ ಆಹಾರವನ್ನ ಸೇವಿಸಬೇಕು ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ ಒನ್ ಹೆಲ್ದಿ ಫ್ಯಾಟ್ಸ್, ಒಳ್ಳೆಯ ಕೊಬ್ಬಿನಾಂಶ ಇರುವಂತಹ ಆಹಾರಗಳು. ಸೊ ಕೊಬ್ಬಿನಾಂಶ ಅಂದ ತಕ್ಷಣ ಒಮೆಗಾ 3 ಒಳ್ಳೆಯ ಫ್ಯಾಟಿ ಆಸಿಡ್, ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಚರ್ಮಕ್ಕೆ ಮಾಯಿಶ್ಚರ್ ಅಂದ್ರೆ ತೇವಾಂಶವನ್ನ ಮೇಂಟೈನ್ ಮಾಡಕ್ಕೆ, ಡ್ರೈನೆಸ್ ಕಮ್ಮಿ ಮಾಡಕ್ಕೆ ಈ ಒಮೆಗಾ 3 ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಒಮೆಗಾ 3 ಜಾಸ್ತಿ ಇರುವಂತಹ ಆಹಾರಗಳು ಯಾವ್ಯಾವು? ಒಂದು ಮೀನ್ ಇರ್ಬೋದು, ಅದ್ ಬಿಟ್ರೆ ಸೀಡ್ಸ್ ಅಂಡ್ ನಟ್ಸ್ ಇರ್ಬೋದು, ಅಂದ್ರೆ ಬಾದಾಮಿ, ಗೋಡಂಬಿ, ವಾಲ್ನಟ್, ಅಥವಾ ಬೀಜಗಳು ಯಾವ್ದೆಲ್ಲ ಶೇಂಗಾ ಇರ್ಬೋದು, ಅಥವಾ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಈ ತರ ಬೀಜಗಳು, ನಟ್ಸ್ಗಳು, ಇವೆಲ್ಲ ಒಳ್ಳೆಯ ಫ್ಯಾಟ್ ಇರುತ್ತೆ. ಈ ಒಳ್ಳೆಯ ಕೊಬ್ಬಿನಾಂಶ ನಾವು ಸೇವಿಸೋದ್ರಿಂದಾಗಿ ನಮ್ಮ ಚರ್ಮದ ಮಾಯಿಶ್ಚರ್ ಮೇಂಟೈನ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೇನೆ ತುಪ್ಪ ಕೂಡ ತುಂಬಾ ಒಳ್ಳೆಯದು. ಇದನ್ನ ಕೂಡ ನಾವು ರೆಗ್ಯುಲರ್ ಸೇವಿಸ್ತಾ ಬರೋದ್ರಿಂದ ಕೂಡ ಈ ಡ್ರೈನೆಸ್ ಅನ್ನ ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಏನು ಅಂದ್ರೆ ಪ್ರೋಟೀನ್. ಸೊ ಪ್ರೋಟೀನ್ ಕೂಡ ನಮ್ಮ ಚರ್ಮದ ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಚರ್ಮವನ್ನ ರಿಪೇರ್ ಮಾಡಕ್ಕೆ, ಸ್ಕಿನ್ ರಿಪೇರ್ಗೆ ಕೂಡ ಪ್ರೋಟೀನ್ ಅಗತ್ಯ ಇರುತ್ತೆ. ಸೊ ಪ್ರೋಟೀನ್ ರಿಚ್ ಆಗಿರುವಂತ ಆಹಾರ, ಅದು ಮೊಟ್ಟೆ ಇರ್ಬೋದು, ಪನ್ನೀರ್ ಇರ್ಬೋದು, ಮೊಸರು ಇರ್ಬೋದು, ಅದೇ ಈಗಲೇ ಹೇಳ್ದಂಗೆ ನಟ್ಸ್ ಇರ್ಬೋದು. ಸೊ ಇದೆಲ್ಲ ಪ್ರೋಟೀನ್ ಇರುತ್ತೆ. ಸೊ ಪ್ರೋಟೀನ್ ಚೆನ್ನಾಗಿರುವಂತ ಆಹಾರವನ್ನ ಕೂಡ ನಾವು ಸೇವಿಸಬೇಕು. ಮೂರನೇದು ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಅಂದ್ರೆ ಒಳ್ಳೆ ಆಂಟಿ ಆಕ್ಸಿಡೆಂಟ್, ಎಲ್ಲರಿಗೂ ಗೊತ್ತಿರುತ್ತೆ. ಸ್ಕಿನ್ಗೆ, ಈಗ ಸ್ಕಿನ್ ಕೇರ್ಗೆ ಇರುವಂತಹ ಸುಮಾರು ಪ್ರಾಡಕ್ಟ್ಸ್ ಅಲ್ಲಿ ವಿಟಮಿನ್ ಸಿ ಕೂಡ ಒಂದು ಇಂಗ್ರೀಡಿಯೆಂಟ್ ಆಗಿರುತ್ತೆ. ವಿಟಮಿನ್ ಸಿ ಸೀರಮ್ಸ್ ಕೂಡ ಕೆಲವರು ಅಪ್ಲೈ ಮಾಡ್ತಾ ಇರ್ಬೋದು. ಸೊ ವಿಟಮಿನ್ ಸಿ ಯಾಕೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಮುಖ್ಯ ಅಂದ್ರೆ, ಇದು ಕೊಲಾಜನ್ ರಿಪೇರ್ಗೆ ತುಂಬಾನೇ ಒಳ್ಳೆಯದು. ಚರ್ಮದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಕೊಲಾಜನ್ ಸಿಂಥಸಿಸ್ ಮತ್ತೆ ಪ್ರೊಡಕ್ಷನ್ ಚೆನ್ನಾಗಿರ್ಬೇಕು. ಹಾಗೇನೆ ಈ ಕೊಲಾಜನ್ ಚೆನ್ನಾಗಿ ಸಿಂಥಸಿಸ್ ಆಗ್ಬೇಕು, ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ, ಅಥವಾ ಸ್ಕಿನ್ ರಿಪೇರ್ ಆಗ್ಬೇಕು ಅಂದ್ರೆ ಇದಕ್ಕೆಲ್ಲ ಕೂಡ ವಿಟಮಿನ್ ಸಿ ಅಗತ್ಯ ಇರುತ್ತೆ. ಹಾಗಾಗಿ ವಿಟಮಿನ್ ಸಿ ರಿಚ್ ಆಗಿರುವಂತಹ ಆಹಾರವನ್ನ ಕೂಡ ನಾವು ಸೇವಿಸಬಹುದು. ಸೊ ಯಾವ್ದೆಲ್ಲ? ಅದು ಫಸ್ಟ್ ಒನ್ ನೆಲ್ಲಿಕಾಯಿ ಇರ್ಬೋದು, ಪೇರಳೆ ಹಣ್ಣು ಇರ್ಬೋದು, ಸಿಟ್ರಸ್ ಫ್ರೂಟ್ಸ್ ಇರ್ಬೋದು, ಆರೆಂಜ್, ಮುಸುಂಬಿ, ಇಂಥ ಆಹಾರಗಳನ್ನ ನಾವು ಸೇವೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಕೂಡ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನೀರು. ಸೊ ನೀರನ್ನು ನಾವು ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಚಳಿಗಾಲದಲ್ಲಿ ನಮ್ಗೆ ಬಾಯಾರಿಕೆ ಕೂಡ ಆಗಲ್ಲ, ಅಷ್ಟೊಂದಾಗಿ ನೀರನ್ನು ಕೂಡ ನಾವು ಕುಡಿತಾ ಇರಲ್ಲ. ಬಟ್ ಮುಖ್ಯವಾಗಿ ನಾವು ನೆನ್ಪಿಟ್ಕೊಂಡು ಅಟ್ಲೀಸ್ಟ್ 2 ಲೀಟರ್ನಷ್ಟು ನೀರು ದಿನಕ್ಕೆ ಸೇವಿಸಲೇಬೇಕು. ಸೊ ನೀರು ಕಡಿಮೆ ನೀವು ತಗೊಳ್ಳೋದ್ರಿಂದ ಕೂಡ ನಮ್ಮ ಸ್ಕಿನ್ ಡಿಹೈಡ್ರೇಟ್ ಆಗ್ಬೋದು. ಬಾಡಿ ಡಿಹೈಡ್ರೇಷನ್ ಇಂದ ಸ್ಕಿನ್ ಕೂಡ ಡಿಹೈಡ್ರೇಷನ್ ಆಗಿ ಡ್ರೈ ಸ್ಕಿನ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಚೆನ್ನಾಗಿ ನೀರು ಕುಡಿಯೋದು, ಬೆಚ್ಚಗಿರೋ ನೀರು, ಹಾಗೇನೆ ಕೆಲವೊಂದು ಹರ್ಬಲ್ ಟೀಸ್ ನ ತಗೊಳ್ಳೋದು, ಇದೆಲ್ಲ ಕೂಡ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಆಗಿರುತ್ತೆ. ಇದಲ್ಲದೆ ಯಾವ ಹರ್ಬ್ಸ್ ನಿಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಅಂತ ನೋಡೋದಾದ್ರೆ, ಮೊದಲನೇದು ಅರಿಶಿನ.
ಸೊ ಟರ್ಮರಿಕ್ ಏನ್ ಮಾಡ್ಬೋದು, ಒಂದು ಅರ್ಧ ಚಮಚ ಅರಿಶಿನ ಒಂದು ಲೋಟ ಹಾಲಿಗೆ ಹಾಕಿ ಒಂದು ಚಿಟಿಕೆ ಪೆಪ್ಪರ್ ಕೂಡ ಮಿಕ್ಸ್ ಮಾಡಿ ಇದನ್ನ ನೀವು ಸೇವಿಸಬಹುದು. ಸೊ ಇದರಿಂದ ಅದರಲ್ಲಿರುವಂತಹ ಕರ್ಕ್ಯೂಮಿನ್ ಕೂಡ ನಮಗೆ ಸಿಗುತ್ತೆ. ಸೊ ಈ ಕರ್ಕ್ಯೂಮಿನ್ ಏನ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತೆ. ಸ್ಕಿನ್ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡಕ್ಕೆ ಎಲ್ಲದಕ್ಕೆ ಕೂಡ ಮುಖ್ಯ ಆಗಿರುತ್ತೆ. ಇದಿಲ್ಲದೆ ನೀವು ಕಹಿ ಬೇವನ್ನ ಕೂಡ ಯೂಸ್ ಮಾಡ್ಬೋದು, ನೀಮ್. ಸೊ ಈ ಕಹಿ ಬೇವನ್ನ ಏನ್ ಮಾಡ್ಬೋದು, ನೀರಲ್ಲಿ ಕುದಿಸ್ಬಿಟ್ಟು ಇದರಿಂದ ನೀವು ವಾರದಲ್ಲಿ 2 ಸತಿ ಬೇಕಾದ್ರೆ ಸ್ನಾನ ಮಾಡ್ಬೋದು. ಅಥವಾ ಡ್ಯಾಂಡ್ರಫ್ ಯಾರಿಗೆ ತುಂಬಾ ಇದೆ ಅವ್ರು ಒಂದು ವಾರದಲ್ಲಿ 2 ಸತಿ ಕಹಿ ಬೇವಿನ ಕುದಿಸಿರುವಂತಹ ನೀರಿಂದ ತಲೆಗೆ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಡ್ಯಾಂಡ್ರಫ್ ಅನ್ನು ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಮಾಡಬಹುದು. ಹಾಗೇನೆ ಮೂರನೇದು ಅಲೋವೆರಾ. ಸೊ ಅಲೋವೆರಾ ಎಲ್ಲರಿಗೂ ಗೊತ್ತಿದೆ. ಸೊ ಆದಷ್ಟು ನ್ಯಾಚುರಲ್ ಆಗಿರೋ ಅಲೋವೆರಾ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದನ್ನ ನೀವು ಎಕ್ಸ್ಟರ್ನಲಿ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಅನ್ನು ಮಾಯಿಶ್ಚರೈಸ್ ಆಗಿ ಇಡಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ರೀತಿಯಾದ ಹರ್ಬ್ಸ್ ಅನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರ್ಬೋದು. ಹಾಗಾದ್ರೆ ಯಾವ ಫುಡ್ ಅನ್ನ ನಾವು ಅವಾಯ್ಡ್ ಮಾಡಬೇಕು ಚರ್ಮದ ಆರೋಗ್ಯ ಮೇಂಟೈನ್ ಮಾಡಕ್ಕೆ ಅಂತ ತಿಳ್ಕೊಳ್ಳೋಣ. ಸೊ ಅದ್ರಲ್ಲಿ ಫಸ್ಟ್ ಒನ್ ಸ್ವೀಟ್ಸ್. ಸೊ ಸ್ವೀಟ್ಸ್ ಇರ್ಬೋದು, ಶುಗರ್ ಇರ್ಬೋದು, ಇಂಥ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಬೇಕು. ಇನ್ನೊಂದು ಡೀಪ್ ಫ್ರೈಡ್ ಮತ್ತೆ ಜಂಕ್ ಫುಡ್. ಸೊ ಎಣ್ಣೆಯಲ್ಲಿ ಕರೆದಿರುವಂತ ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಿ. ಹಾಗೇನೆ ಟೀ ಕಾಫಿ. ಸೊ ಚಳಿಗಾಲದಲ್ಲಿ ಕೂಡ ಸುಮಾರು ಜನರಿಗೆ ಪದೇ ಪದೇ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ತುಂಬಾ ಚಳಿ ಬಿಡಕ್ಕೆ ಅನ್ಕೊಂಡು ಕುಡಿತಾ ಇರ್ತೀರಾ. ಬಟ್ ಟೀ ಕಾಫಿ ಕಂಟಿನ್ಯೂಸ್ ಆಗಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಇದು ನಮ್ಮ ಬಾಡಿ ಡಿಹೈಡ್ರೇಷನ್ ಮಾಡುತ್ತೆ. ಇದರಿಂದ ಕೂಡ ನಿಮ್ಮ ಡ್ರೈ ಸ್ಕಿನ್ ಜಾಸ್ತಿ ಆಗ್ಬಹುದು. ಸೊ ಆದಷ್ಟು ಟೀ ಕಾಫಿನ ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಇದಲ್ದೇನೆ ಎಕ್ಸೆಸ್ ಸಾಲ್ಟ್, ಅಧಿಕ ಉಪ್ಪು ಇರುವಂತಹ ಆಹಾರವನ್ನ ಕೂಡ ನಾವು ಆದಷ್ಟು ಕಡಿಮೆ ಮಾಡಬೇಕು. ಉಪ್ಪು ಕೂಡ ಅಗೇನ್ ನಮಗೆ ಡಿಹೈಡ್ರೇಷನ್ ಕಾಸ್ ಮಾಡುತ್ತೆ. ಇದಲ್ದೇನೆ ತುಂಬಾ ಕೋಲ್ಡ್ ಆಗಿರುವಂತಹ ಆಹಾರ, ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟಿರುವಂತದ್ದು ರೆಫ್ರಿಜರೇಟೆಡ್ ಆಹಾರ, ಐಸ್ ಕ್ರೀಮ್ಸ್ ಗಳಿರ್ಬೋದು, ಕೋಲ್ಡ್ ಆಗಿರುವಂತದ್ದು, ಇಂಥದನ್ನ ಕೂಡ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗಾದ್ರೆ ಈಗ ನಾವು ನಮ್ಮ ಚರ್ಮದ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಏನೇನ್ ಮಾಡ್ಕೋಬಹುದು ಮನೇಲಿ ಅಥವಾ ಸಿಂಪಲ್ ಆಗಿ ಏನೇನ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದು ಅಭ್ಯಂಗ, ಅಂದ್ರೆ ಆಯಿಲ್ ಮಸಾಜ್ ಅಂತ ಹೇಳ್ಬೋದು. ಸೊ ಸಿಸೇಮ್ ಆಯಿಲ್, ಎಳ್ಳೆಣ್ಣೆ ತುಂಬಾನೇ ಒಳ್ಳೇದು ಚರ್ಮಕ್ಕೆ ಈ ಚಳಿಗಾಲದಲ್ಲಿ ಅದು ಕೂಡ. ಸೊ ಎಳ್ಳೆಣ್ಣೆಯನ್ನ ನೀವು ಮೈಗೆ, ನಿಮ್ಮ ಚರ್ಮಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಅದಾದ್ಮೇಲೆ ನೀವು ಸ್ನಾನ ಮಾಡ್ಕೋಬಹುದು. ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕೂಡ ಈ ಎಣ್ಣೆಯನ್ನ ನಿಮ್ಮ ಮೈ ಕೈಗೆ ಅಪ್ಲೈ ಮಾಡ್ಕೊಂಡು ಮಲ್ಗೋದ್ರಿಂದ ನಮ್ಮ ಸ್ಕಿನ್ ಮಾಯಿಶ್ಚರ್ ಅನ್ನ ಇದು ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಳ್ಳೆಣ್ಣೆ ಇಲ್ಲ ಅಂದ್ರೆ ಅದ್ರ ಬದಲಿಗೆ ನಾವು ತೆಂಗಿನೆಣ್ಣೆಯನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇನ್ ಎರಡನೇದೇನಂದ್ರೆ ನಾವು ಸ್ನಾನ ಮಾಡೋ ರೀತಿ. ಸೊ ಸುಮಾರು ಜನ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ. ಸೊ ಈ ಬಿಸಿ ಬಿಸಿ ನೀರಲ್ಲಿ ನಾವು ತುಂಬಾ ಲಾಂಗ್ ಟೈಮ್ ಅದು ಕೂಡ ಸ್ನಾನ ಮಾಡೋದ್ರಿಂದಾಗಿ ಸ್ಕಿನ್ ಡಿಹೈಡ್ರೇಷನ್ ಆಗುತ್ತೆ, ಸ್ಕಿನ್ ಬ್ಯಾರಿಯರ್ಗೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ಕೂಡ ಚರ್ಮದ ಆರೋಗ್ಯ ಹಾಳಾಗಬಹುದು. ಸೊ ಆದಷ್ಟು ನಾವು ಬೆಚ್ಚಗಿರುವ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ಹಾಗೇನೆ ನಮ್ಮ ಸ್ನಾನ ಶಾರ್ಟ್ ಆಗಿರ್ಬೇಕು. ತುಂಬಾ ಹೊತ್ತು ಕಂಟಿನ್ಯೂಸ್ ಆಗಿ ಸ್ನಾನ ಮಾಡೋದ್ರಿಂದ ಸ್ಕಿನ್ನಿಗೆ ಜಾಸ್ತಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಬಿಸಿ ನೀರಲ್ಲಿ. ಓಕೆ, ಸೊ ಇದನ್ನ ಕೂಡ ನಾವು ಕರೆಕ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೇನೆ ನಾವು ಮೈಲ್ಡ್ ಆಗಿರುವಂತಹ ಸೋಪ್ ಅನ್ನ ಬಳಕೆ ಮಾಡ್ಬೇಕಾಗತ್ತೆ. ಸುಮಾರು ಜನ ತುಂಬಾ ಜಾಸ್ತಿ ಸೋಪ್ ಹಾಕಿ ವಾಶ್ ಮಾಡ್ತಾ ಇರ್ತೀವಿ. ಜಾಸ್ತಿ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಕೂಡ ಸ್ಕಿನ್ ಬ್ಯಾರಿಯರ್ಗೆ ಡ್ಯಾಮೇಜ್ ಆಗುತ್ತೆ. ಅದರಿಂದಾಗಿ ಮೈಲ್ಡ್ ಆಗಿರುವಂತಹ ಸೋಪ್ ಅನ್ನಷ್ಟೇ ಬಳಕೆ ಮಾಡೋದು ಉತ್ತಮ. ಹಾಗೇನೆ ಸುಮಾರು ಜನರಿಗೆ ತುಟಿ ಹೊಡಿತಾ ಇರುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೋದು, ನೀವು ತುಪ್ಪವನ್ನ ಅಪ್ಲೈ ಮಾಡ್ಬೋದು ತುಟಿಗಳಿಗೆ. ತುಪ್ಪ ಇಲ್ಲ ತೆಂಗಿನೆಣ್ಣೆನ ಅಪ್ಲೈ ಮಾಡೋದ್ರಿಂದ ಕೂಡ ನಮ್ಮ ತುಟಿಗಳ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು, ತುಟಿ ಹೊಡಿಯೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಹಿಮ್ಮಡಿ ಹೊಡಿಯೋದು ಸುಮಾರು ಜನರಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೋದು, ಫಸ್ಟ್ ನಾವು ಒಂದು ಅರ್ಧ ಬಕೆಟ್ ಬಿಸಿನೀರಲ್ಲಿ ಸ್ವಲ್ಪ ಎಪ್ಸಮ್ ಸಾಲ್ಟ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಈ ಉಪ್ಪನ್ನ ಹಾಕಿ ಒಂದು 10 ನಿಮಿಷ ಕಾಲನ್ನ ಸೋಕ್ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ಅಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ ಏನೇನಿರುತ್ತೆ ಡ್ರೈ ಆಗಿರೋದು ಅದೆಲ್ಲ ಲೂಸ್ ಆಗುತ್ತೆ. ಆಮೇಲೆ ಅದನ್ನ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಂಡು ಅದ್ರ ನಂತರ ಡ್ರೈ ಮಾಡಿ ನಾವು ಸ್ವಲ್ಪ ತೆಂಗಿನೆಣ್ಣೆಗೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಅನ್ನ ಮಿಕ್ಸ್ ಮಾಡಿ, ಹರಳೆಣ್ಣೆನ ಮಿಕ್ಸ್ ಮಾಡಿ ಇದನ್ನ ನಾವು ಕಾಲಿಗೆ ಅಪ್ಲೈ ಮಾಡ್ಕೋಬಹುದು. ಅದ್ರ ಮೇಲಿಂದ ನೀವು ಸಾಕ್ಸ್ ಹಾಕಿ ಮಲ್ಕೋಬಹುದು. ಸೊ ಈ ತರ ಮಾಡೋದ್ರಿಂದ ಕೂಡ ಆ ಡ್ರೈ ಸ್ಕಿನ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಿಮ್ಮಡಿ ಹೊಡೆದಿರೋದನ್ನೆಲ್ಲ ಕಡಿಮೆ ಮಾಡಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ, ಕಾಲಿನ ಆರೋಗ್ಯವನ್ನ ಕೂಡ ನೀವು ಕಾಪಾಡ್ಕೋಬಹುದು. ಹಾಗೇನೆ ನಿಮ್ಗೆ ತುಂಬಾ ಡ್ಯಾಂಡ್ರಫ್ ಆಗ್ತಾ ಇದೆ ಅಂತ ಆದ್ರೆ ಅದಕ್ಕೆ ಕೂಡ ನಾನು ಆಗ ಹೇಳ್ದಂಗೆ ಒಂದು ನೀಮ್ ವಾಟರ್ ಇಂದ ಹೇರ್ ವಾಶ್ ಅನ್ನ ಮಾಡ್ಕೋಬಹುದು. ಕಹಿ ಬೇವಿನ ಎಲೆಗಳನ್ನ ನೀರಲ್ಲಿ ಕುದಿಸಿ ಅದರಿಂದ ಹೇರ್ ವಾಶ್ ಮಾಡ್ಕೋಬಹುದು. ಇಲ್ಲ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಲೆಮನ್ ಅನ್ನ ಮಿಕ್ಸ್ ಮಾಡಿ ತಲೆಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ 1 ತಾಸು ಬಿಟ್ಟು ತಲೆಗೆ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಥವಾ ನೀವು ಮೊಸರಿಗೆ ಮೆಂತೆಯನ್ನ, ನೆನೆಸಿರುವ ಮೆಂತೆಯನ್ನ ಮೊಸರು ಜೊತೆ ಕಡ್ದು ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ತಲೆಗೆ ಅಪ್ಲೈ ಮಾಡಿ ಆಮೇಲೆ ಕೂಡ ಸ್ನಾನ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಅನ್ನ ನೀವು ಕಡಿಮೆ ಮಾಡ್ಕೋಬಹುದು. ಇದಲ್ಲದೆ ನಾನು ಹೇಳಿರುವಂತ ಆಹಾರ ಕ್ರಮವನ್ನು ಫಾಲೋ ಮಾಡೋದ್ರಿಂದ
ಕೂಡ ನಿಮ್ಮ ಜನರಲ್ ಆಗಿ ಸ್ಕಿನ್ ಡ್ರೈನೆಸ್ ಹಾಗೇನೆ ನಿಮ್ಮ ಸ್ಕಾಲ್ಪ್ ಡ್ರೈನೆಸ್ ಕೂಡ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಒಮೆಗಾ 3 ಇವೆಲ್ಲ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇವೆಲ್ಲವನ್ನು ಕೂಡ ಒಟ್ಟಿಗೆ ನೀವು ಫಾಲೋ ಮಾಡೋದ್ರಿಂದ ಚಳಿಗಾಲದಲ್ಲಿ ನಿಮ್ಮ ಚರ್ಮದ ಆರೋಗ್ಯವನ್ನ ನೀವು ಕಾಪಾಡ್ಕೋಬಹುದು. ಸೊ ಮೇನ್ ಆಗಿ ಚಳಿಗಾಲದಲ್ಲಿ ಬರೋ ಚರ್ಮದ ಸಮಸ್ಯೆ ನಮ್ಮ ಸ್ಕಿನ್ ಬ್ಯಾರಿಯರ್ಗೆ ಆಗಿರುವಂತಹ ಡ್ಯಾಮೇಜ್ ಇಂದ ಆಗ್ತಾ ಇರಬಹುದು. ಸೊ ಇನ್ ಕೇಸ್ ನಿಮ್ಗೆ ಎಕ್ಸಿಮಾ, ಸೋರಿಯಾಸಿಸ್ ತರಹ ಸಮಸ್ಯೆ ಇದ್ರೆ ಇದು ತುಂಬಾನೇ ಸಿವಿಯರ್ ಆಗುವಂತ ಚಾನ್ಸಸ್ ಇದೆ. ತುಂಬಾ ಸಿವಿಯರ್ ಆಯ್ತು ಅಂತ ಆದ್ರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಮುಖ್ಯವಾಗಿ ಏನಂದ್ರೆ ನಾವು ಆದಷ್ಟು ಒಳ್ಳೆಯ ಕೊಬ್ಬಿನಾಂಶ ಇರುವಂತಹ ಆಹಾರವನ್ನು ಸೇವಿಸಬೇಕು. ಹಾಗೇನೆ ಚರ್ಮದ ಮಾಯಿಶ್ಚರ್ ಅನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ರೆಗ್ಯುಲರ್ ಆಗಿ ಮಾಯಿಶ್ಚರೈಸ್ ಮಾಡ್ತಾ ಇರಬೇಕು. ಸೊ ಇದನ್ನು ಮಾಡೋದ್ರಿಂದಾಗಿ ನಮ್ಮ ಚರ್ಮದ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು. ಧನ್ಯವಾದ.